ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ನಮ್ಮ ಹಳ್ಳಿ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ನಾನು ಹಬ್ಬಕ್ಕೆ ಅಂತ ಅಮ್ಮನ ಮನೆಗೆ ಹಳ್ಳಿಗೆ ಬಂದಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಆ ಸನ್ರೈಸು ಅದೊಂಥರ ಬ್ಯೂಟಿಫುಲ್ ವಾತಾವರಣ ನೋಡಿ ತುಂಬ ಅಂದರೆ ತುಂಬ ದಿನ ಆಗೋಗಿತ್ತು. ಮದುವೆಗೆ ಮುಂಚೆನೂ ಸಿಟಿನಲ್ಲೇ ಇದ್ದಿದ್ದು, ಇವಾಗ ಮದುವೆ ಆದಮೇಲೂ ಸಿಟಿನಲ್ಲೇ ಇರೋದ್ರಿಂದ ಈ ಥರ ವೆದರ್ ನೋಡೋದಕ್ಕೆ ಸಿಗೋದು ತುಂಬ ಅಂದರೆ ತುಂಬ ಅಪರೂಪ. ನಮ್ಮಮ್ಮ ಬೆಳಿಗ್ಗೆ ಬೇಗ ಎದ್ದು ಹಬ್ಬ ಅಂತ 5 ಗಂಟೆಗೆ ಹೂಗಳನ್ನೆಲ್ಲ ಕಟ್ಟಿ ಮುಗಿಸಿ ಅಷ್ಟರಲ್ಲಿ ಬೆಳ್ಕಡಿತು. ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಹಾಲು ಕರಿಯೋದಕ್ಕೆ ಅಂತ ಹೋದ್ವಿ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಒಂದ್ಸರಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಎಕ್ಸ್ಪೀರಿಯೆನ್ಸ್ ಅಂದರೂ ಸಿಕ್ಕಾಪಟ್ಟೆ ಸೂಪರಾಗಿತ್ತು. ನಮ್ಮಪ್ಪ ಇಷ್ಟು ನಿಧಾನಕ್ಕೆ ಕರೆದ್ರೆ ಆಗಲ್ಲ ಕೊಡು, ನಾನು ಕರಿತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಅಪ್ಪನ ಕೈಲಿ ಕೊಟ್ಟು ನಾನು ಅಕ್ಕ ಚಿತ್ರ ಬಿಡಿಸ್ತಿದ್ಲು ಅಂತ ಅವಳ ಹತ್ರ ಹೋದೆ. ಇಬ್ಬರು ಸೇರಿ ಒಂದು ಒಳ್ಳೆ ಬ್ಯೂಟಿಫುಲ್ ಚಿತ್ರನ ಬಿಡಿಸಿದ್ವಿ. ಅಷ್ಟರಲ್ಲಿ ಮನೇಲಿ ಅಮ್ಮ ಕೆಲಸಗಳೆಲ್ಲ ಮುಗಿಸಿದ್ರು. ಇದೊಂಥರ ಇದು ಏನು ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಹಬ್ಬದಲ್ಲಿ. ಬೇರೆ ಊರಿಗೆ ಮದುವೆ ಆಗಿ ಹೆಣ್ಮಕ್ಳು ಹೋಗಿರ್ತಾರೆ ಅಲ್ವಾ, ಅವರನ್ನೆಲ್ಲ ಕರೆದು ಒಂಥರ ಸೆಲೆಬ್ರೇಟ್ ಮಾಡೋ ಹಬ್ಬ ಇದು. ಇದು ಎಲ್ಲ ಕಡೆ ಇರೋದಿಲ್ಲ. ನಮ್ಮ ಹಳ್ಳಿನಲ್ಲಿ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ. ನನ್ನ ಅಕ್ಕ ಅಂತೂ ಅಡುಗೆ ಮಾಡೋದು, ಈ ಥರ ಚಿತ್ರಗಳನ್ನ ಬಿಡಿಸೋದ್ರಲ್ಲೆಲ್ಲ ಅವಳು ಎಕ್ಸ್ಪರ್ಟು. ತುಂಬ ಬ್ಯೂಟಿಫುಲ್ಲಾಗಿ ಮನೆಯನ್ನೆಲ್ಲ ರೆಡಿ ಮಾಡಿದ್ಲು. ಈ ಥರ ಅಂದರೆ ಈ ಚಿತ್ರಗಳೆಲ್ಲ ಬಿಡಿಸಿ ಮನೆಯನ್ನೆಲ್ಲ ರೆಡಿ ಮಾಡೋದು, ಈ ಥರ ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವಳು ಎಲ್ಲದರಲ್ಲೂ ಎಕ್ಸ್ಪರ್ಟು. ಮತ್ತು ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ನಾವು ನಮ್ಮ ಹಳ್ಳಿನಲ್ಲಿ ಈ ಥರ ಒಲೆ ಮೇಲೆ ಕಡುಬು ಮಾಡೋದು ಈ ಹಬ್ಬದಲ್ಲಿ ಸ್ಪೆಷಲ್ಲು. ತುಂಬ ಜನ ರಿಸ್ಕ್ ಅಂತ ಮಾಡೋದಿಲ್ಲ, ಬಟ್ ನಮ್ಮಮ್ಮ ಒಂದು ವರ್ಷವೂ ತಪ್ಪಿಸೋದಿಲ್ಲ. ಈ ಥರ ಹೊರಗಡೆ ಒಲೆ ಹಚ್ಚಿ ಅಡುಗೆ ಮಾಡೋದು, ಈಗ ಹೇಗಿದ್ದರೂ ಗ್ಯಾಸಿನ ಅಭಾವ ಬೇರೆ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಇದು ಮಾಡೋದ್ರಿಂದ ಒಂದು ಕಡೆ ಗ್ಯಾಸ್ ಉಳಿಸ್ದಂಗೂ ಆಗುತ್ತೆ, ನಮಗೂ ಒಂಥರ ಸ್ಪೆಷಲ್ ಫೀಲ್ ಸಿಗುತ್ತೆ. ಅಷ್ಟರಲ್ಲಿ ತಮ್ಮ ಭಾವ ಎಲ್ಲ ಸೇರಿ ಮಟನೆಲ್ಲ ಕಟ್ ಮಾಡಿದ್ರು. ಅಕ್ಕ ಫುಲ್ ಅಡುಗೆನೆಲ್ಲ ಅಕ್ಕ ಭಾವನೇ ನೋಡ್ಕೊಂಡಿದ್ದು ನಮ್ಮ ಮನೇಲಿ ಹಬ್ಬದಲ್ಲಿ. ನಮ್ಮ ಮನೇಲೂ ಮನೆ ತುಂಬ ಮಕ್ಕಳು. ಆ ಮಕ್ಕಳನ್ನ ಸಂಭಾಳಿಸ್ಕೊಂಡು ಹಬ್ಬ ಮಾಡಿದ್ದೆ ಒಂದು ಥರ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಸ್ಪೆಷಲ್ ಈ ಹಬ್ಬದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಸಾಂಬಾರು ಉಸ್ತುವಾರಿ ಫುಲ್ ನಮ್ಮ ಭಾವನೆ ವಹಿಸ್ಕೊಂಡಿದ್ದು. ನಮ್ಮ ಅಕ್ಕ ಅಂತೂ ಅಡುಗೆನ ನಾನು ಯಾವಾಗಲೂ ಹೇಳೋ ಥರ ಸೂಪರಾಗಿ ಮಾಡ್ತಾಳೆ. ಸೊ ಈ ಸರಿ ಅಕ್ಕನ ಜೊತೆ ಭಾವನೂ ಕೈ ಜೋಡಿಸಿ ಅಡುಗೆ ಮಾಡಿದ್ದು. ನೋಡಿ, ಔಟ್ಡೋರ್ ಅಡುಗೆ ಇದೊಂಥರ ಇನ್ನೂ ಸ್ಪೆಷಲ್ ಆಗಿತ್ತು. ನಾವು ಜಾಸ್ತಿ ಜನಕ್ಕೆ ಮನೇಲಿ ಏನಾದರೂ ಅಡುಗೆ ಮಾಡೋದಾದರೆ ಈ ಥರ ಮನೆ ಹಿಂದೆ ಜಾಗ ಇದೆ ನಮಗೆ. ಈ ಥರ ಮನೆ ಹಿಂದೆ ಒಲೆ ಹಚ್ಚಿ ಅಡುಗೆ ಮಾಡ್ಕೋತೀವಿ. ತುಂಬ ಅಂದರೆ ತುಂಬ ಈಗ ಅಡುಗೆ ಒಲೆಯಲ್ಲಿ ಮಾಡಿದ್ವಿ ಅನ್ನೋ ಫೀಲು ಇರುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ವಿ ಅನ್ನೋ ಖುಷಿ ಇನ್ನೂ ಜಾಸ್ತಿ ಆಗಿರುತ್ತೆ. ಈ ಥರ ಎಲ್ಲ ನಮಗೆ ನೋಡೋದಕ್ಕೆ ಸಿಗೋದು ನಮ್ಮ ಹಳ್ಳಿಗಳಲ್ಲಿ ಮಾತ್ರ. ಅದು ಈ ಥರ ಹಬ್ಬಗಳಲ್ಲಿ. ನಾನು ನನ್ನ ಅಕ್ಕ ಯಾವಾಗಲೂ ಮನೆಗೆ ಬಂದರೆ ಒಲೆಯಲ್ಲಿ ಜಾಸ್ತಿ ಅಡುಗೆಗಳನ್ನು ಮಾಡ್ತೀವಿ. ನಮಗೆ ಅದೊಂಥರ ಖುಷಿ. ಮೊದಲು ಮಾಡ್ತಿದ್ವಿ, ಇವಾಗ ಮಧ್ಯದಲ್ಲಿ ತಪ್ಪೋಗಿದ್ದು. ಇವಾಗ ಇಬ್ಬರು, ನಾನು ಮೈಸೂರಿಂದ, ಅಕ್ಕ ಬೆಂಗಳೂರಿಂದ, ಹೀಗೆ ಹೊರಗಡೆ ನಾವು ಬಂದರೆ ಇದೇ ಥರ ಒಲೆಯಲ್ಲಿ ಅಡುಗೆ ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಂದರೆ ಈ ಥರ ಹೊರಗಡೆ ಅಲ್ಲ, ನಮ್ಮದು ಒಂದು ಸಪ್ರೇಟ್, ನಾನು ಆಗಲೇ ಕಡುಬು ಮಾಡೋದು ಒಲೆ ತೋರಿಸಿದ್ನಲ್ಲ, ಆ ಒಲೆಯಲ್ಲಿ ಅಡುಗೆ ಮಾಡ್ಕೋತೀವಿ. ನಾನು ನನ್ನ ಅಕ್ಕ ಸೇರಿ ಒಂದು ಲಿವರ್ ಫ್ರೈ ಮಾಡ್ಕೊಂಡ್ವಿ. ಅಂದರೆ ಲಿವರನ್ನು ಅಲ್ಲೇ ಕೆಂಡದಲ್ಲೇ ಸುಟ್ಕೊಂಡು ಅದು ತಿಂದ್ವಿ. ಅದೊಂಥರ ಅಂದರೆ ನಾವಿಬ್ಬರೇ ತಿನ್ನಲಿಲ್ಲ, ಮನೆಯವರೆಲ್ಲ ತಿಂದರು. ಬಟ್ ತುಂಬ ಅಂದರೆ ತುಂಬ ಸೂಪರಾಗಿತ್ತು ಅದೊಂದು ಎಕ್ಸ್ಪೀರಿಯೆನ್ಸು. ಸಾಂಬಾರು ಮತ್ತು ಮುದ್ದೆನ ಈ ಥರ ಒಲೆಯಲ್ಲೇ ಮಾಡ್ಕೊಂಡ್ವಿ. ಇದು ರೈಸ್ ಮಾತ್ರ ಒಳಗಡೆ ಕುಕ್ಕರಲ್ಲಿ ಮಾಡ್ಕೊಂಡ್ವಿ. ಮುದ್ದೆ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಫನ್ನಿಯಾಗಿತ್ತು. ಎಲ್ಲರೂ ಒಂದೇ ಜಾಗದಲ್ಲಿ ಸೇರ್ಕೊಂಡಿದ್ವಿ. ಅದು ನೀರು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಮುದ್ದೆಗೆ ಅಂತ ಹೇಳ್ಬಿಟ್ಟು, ಮುದ್ದೆ ಮಾಡ್ತಿರೋ ಅತ್ತಿಗೆ ಬಂದುಬಿಟ್ಟು ಅವರು ಶಿವಮೊಗ್ಗ ಕಡೆಯವರಂತೆ. ಅವರು ನಾನು ನಮ್ಮೂರಲ್ಲಿ ಮಾಡೋ ಥರ ಮುದ್ದೆನ ಮಾಡ್ತೀನಿ ಅಂತ ಟ್ರೈ ಮಾಡಿ ಪಾಪ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ರು. ಆಮೇಲೆ ಕೊನೆಗೆ ಎಲ್ಲರೂ ಹೆಲ್ಪ್ ಮಾಡಿ
ಮುದ್ದೆ ಕಟ್ಟಿದ್ರು. ಮುದ್ದೆ ಮಾಡಬೇಕಾದ್ರಂತೂ ಆ ಆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಫನ್ನಿಯಾಗಿತ್ತು ಆ ಮೂಮೆಂಟು. ಎಲ್ಲರೂ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಅಂದರೆ ಅಲ್ಲೇ ಶೇರ್ ಮಾಡಿದ್ದು, ಅವ್ರು ಮುದ್ದೆ ಮಾಡೋ ಸ್ಟೈಲು ಎಲ್ಲದನ್ನು ನೋಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಫನ್ನಿ ಮೂಮೆಂಟ್ ಕ್ರಿಯೇಟ್ ಮಾಡ್ಕೊಂಡ್ವಿ ಅಲ್ಲೇ ಎಲ್ಲ. ಈ ಥರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದ್ರೆ ಏನೋ ಒಂಥರ ತುಂಬ ಅಂದರೆ ತುಂಬ ಖುಷಿಯಾಗಿರುತ್ತೆ. ಮುದ್ದೆ ಮಾಡೋದು ಒಂದು ಕಲೆ ಅಂತ ಹೇಳ್ತಾರೆ. ಕೊನೆಗೆ ಅಂತೂ ಫೈನಲಿ ಮುದ್ದೆ ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಇದೊಂದು ವೀಡಿಯೋ ಮರ್ತೋಗ್ಬಿಟ್ಟಿದ್ದೆ. ನಾವು ಒಲೆ ಮೇಲೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದು ಅಮ್ಮ ಅಕ್ಕ ಸೇರಿ. ನನಗೆ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ತಟ್ಟಕ್ಕೆ ಬರೋದಿಲ್ಲ, ನಮ್ಮ ಅಮ್ಮ ತಟ್ತಾರೆ. ನನ್ನ ಅಕ್ಕ ಅಂತೂ ಇನ್ನೂ ಅಮ್ಮಂಗಿಂತ ಚೆನ್ನಾಗಿ ಮಾಡ್ತಾಳೆ ರೊಟ್ಟಿನ. ಅಂದರೆ ಅಮ್ಮ ಸ್ವಲ್ಪ ದಪ್ಪ ಮಾಡ್ತಾರೆ, ಅಕ್ಕ ತುಂಬ ತೆಳ್ಳಗೆ ಮಾಡ್ತಾಳೆ. ಅವಳಿಗೆ ಜೋಳದ ರೊಟ್ಟಿ ತಟ್ಟಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಫೈನಲಿ ಎಲ್ಲ ಮುಗಿಸ್ಕೊಂಡ್ವಿ. ಅವತ್ತೇ ಹಬ್ಬದ ದಿನವೇ ನನ್ನ ದೊಡ್ಡಕ್ಕನ ಮಗಳು ಬರ್ಡೇ ಮತ್ತು ನನ್ನ ಅಕ್ಕನ ಬರ್ಡೇ ಎರಡೂ ಒಂದೇ ದಿನ ಬಂದಿತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೇ ಕಡೆ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಳ್ಳಿ ಕಡೆ ಬರ್ಡೇಗಳನ್ನು ಅಷ್ಟು ಚೆನ್ನಾಗಿ ಲೈಟಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ಆದರೂ ನಾವೆಲ್ಲ ಒಟ್ಟಿಗೆ ಸೇರಿದ್ವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆನ್ನಾಗೇ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿಯವರೇ ಎಲ್ಲರೂ ಸೇರಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಆ ಮೂಮೆಂಟು ಕೂಡ ತುಂಬ ಅಂದರೆ ತುಂಬ ಸ್ಪೆಷಲಾಗಿತ್ತು. ಎಲ್ಲರೂ ಸೇರಿದ್ದು, ಸೆಲೆಬ್ರೇಟ್ ಮಾಡಿದ್ದು. ಅಕ್ಕನ ಬರ್ಡೇನೂ ಅವತ್ತೇ ಇತ್ತು, ದೊಡ್ಡಕ್ಕನ ಮಗಳು ಬರ್ಡೇನೂ ಅವತ್ತೇ ಇತ್ತು. ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬನೂ ಸೆಲೆಬ್ರೇಟ್ ಮಾಡಿದಾಗಾಯಿತು, ಬರ್ಡೇನೂ ಸೆಲೆಬ್ರೇಟ್ ಮಾಡಿದಾಗಾಯಿತು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಫನ್ನಿಯಾಗಿತ್ತು, ಖುಷಿಯಾದ್ವಿ. ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ, ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಈ ಥರ ಹಬ್ಬಗಳು ನಮ್ಮ ಹಳ್ಳಿನಲ್ಲಿ ಮಾತ್ರ ನೋಡೋಕ್ಕಾಗೋದು. ನಿಮ್ಮ ಮನೇಲೂ ನೀವು ಇದೇ ಥರ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀರಾ? ಟೌನಲ್ಲಿ ಈ ಥರ ಮಾಡೋದಕ್ಕೆ ಆಗೋದಿಲ್ಲ. ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿತ್ತು.